ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಹಾವೇರಿಯಲ್ಲಿ ಸುಮಾರು 20 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಭೂ ಸಮರ್ಪಣಾ ಕಾರ್ಯಕ್ರಮವನ್ನು ಮಾಡಿದರು. ಅದರಲ್ಲಿ ಸುಮಾರು 1,10,000 ಜನಕ್ಕೆ ಪಟ್ಟ ಕೊಡ್ತೀವಿ ಅಂತ ಹೇಳಿ ಜನರನ್ನ ಹಳ್ಳಿಗಳಿಂದ ಬಸ್ಸಲ್ಲಿ ಕರ್ಕೊಂಬಂದು ಪಟ್ಟ ಕೊಡ್ತೀವಿ ಅನ್ನೋಂಥ ಒಂದು ನಾಟಕ ಆಡಿತು. ಈಗ ಒಂದು ಉದಾಹರಣೆಗೆ ನಮ್ಮ ಹಿರೇಕೆರೂರು ರಟ್ಟಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಸುಮಾರು 318 ಪಟ್ಟಗಳು ಡೂಪ್ಲಿಕೇಟ್ ಪಟ್ಟಗಳು. 1974-75ನೇ ಇಸ್ವಿಯಲ್ಲಿ ಅಂದಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು ಅವರಿಗೆ ಪಟ್ಟ ಕೊಟ್ಟು ಅದರಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ವಾಸವಾಗಿದ್ದಾರೆ. ಈ ಸ್ವತ್ತು ಈಗಿಲ್ಲ ಕ್ರಿಯೇಟ್ ಆಗಿದ್ದಾವೆ. ಅದರ ಮೇಲೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ. ಅವರು ವಹಿವಾಟಲ್ಲಿದ್ದಾರೆ. ಅಂಥವ್ರಿಗೆ 314 ಜನಕ್ಕೂ ಕೂಡ ಈಗ ಪಟ್ಟ ಕೊಡ್ತೀವಿ ಅಂತ ಒಬ್ಬೊಬ್ಬರಿಂದ ಸುಮಾರು 3,000 ರೂಪಾಯಿ, 2,500-3,000 ರೂಪಾಯಿ ಒಬ್ಬೊಬ್ಬರ ಕಡೆಯಿಂದ ಇಸ್ಕೊಂಡು, ಕೆಲವರು 5,000, ಒಬ್ಬ ಡಾಕ್ಟ್ರು ಕೂಡ ಕೊಟ್ಟಿದ್ದಾರೆ. ನಿಮ್ಮ ಪಟ್ಟ ಫೋನ್ಪೇ ಮಾಡಿ ಕೊಟ್ಟಿದ್ದಾರೆ. ಆ ಥರ ದುಡ್ಡನ್ನು ವಸೂಲು ಮಾಡಿಕೊಂಡು ಅವ್ರನ್ನ ಬಸ್ಸಲ್ಲಿ ಕರ್ಕೊಂಬಂದು ಇಲ್ಲಿ ಪಟ್ಟ ಕೊಡೋಂಥ ಕೆಲಸ ಮಾಡಿದ್ದಾರೆ. ಆಲ್ರೆಡಿ ಪಟ್ಟ ಕೊಟ್ಟಾಗಿದೆ. ಪಟ್ಟ ಕೊಟ್ಟವ್ರಿಗೆ ಪುನಃ ಪಟ್ಟ ಕೊಡುವಂಥ ಕೆಲಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಇಡೀ ತಾಲೂಕು ಜಿಲ್ಲಾ ಆಡಳಿತ ಸಿಬ್ಬಂದಿ ಮಾಡಿದ್ದಾರೆ. ಈಗೇನಾಗಿದೆ ಅಂದರೆ, ಈಗ ಹಿಂದೆ ಏನು ಪಟ್ಟ ಕೊಟ್ಟಿದ್ದಾರೆ ಅವರು ವಾರಸ್ದಾರರು, ಅವ್ರ ಖಾಸಗಿ ಜಮೀನಲ್ಲಿ ಸೈಟ್ಗಳಿಂದ ಅವತ್ತಿನ ಕಾಲಕ್ಕೆ ಮಾಡಿ ಕೊಟ್ಟಂಥದ್ದು. ಅವ್ರಿಗೆ ಆಲ್ರೆಡಿ ಹಕ್ಕಿತ್ತು. ಬ್ಯಾಂಕ್ ಸಾಲ ಆಗಿದೆ. ಈಗ ಇವ್ರ ಪಟ್ಟದಲ್ಲಿ ಏನು ನಮೂದು ಮಾಡಿದ್ದಾರೆ, 15 ವರ್ಷ ಯಾರಿಗೂ ಪರಭಾರೆ ಮಾಡೋಂಗಿಲ್ಲ, ಅದ್ರ ಮೇಲೆ ಸಾಲ ತೆಗೆಯಂಗಿಲ್ಲ. ಅಂದರೆ ಅವನ ಹಕ್ಕನ್ನು ಕಿತ್ಕೊಂಡು ಅವನಿಗೆ ಇವತ್ತು ಚೂರಿ ಹಾಕೋಂಥ ಕೆಲಸ ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ನಿಜವಾಗಲೂ ಯಾರು ಫಲಾನುಭವಿಗಳು ಆಗಬೇಕಾಯ್ತು, ಯಾರಿಗೆ ಕೊಟ್ಟರಪ್ಪ ಪಟ್ಟಣ? ನಿರ್ಗತಿಕರಿಗೆ, ಯಾವುದೋ ಸರ್ಕಾರಿ ಜಮೀನಲ್ಲಿ ಬಡವರು ಮನೆ ಕಟ್ಕೊಂಡವ್ರಿಗೆ ಕೊಟ್ಟರೆ ನಾವು ಅಪ್ರಿಷಿಯೇಟ್ ಮಾಡ್ತಿದ್ವಿ, ಅವರಿಗೆ ಶಾಬಾಸ್ಗಿರಿ ಕೊಡ್ತಾಯಿದ್ವಿ. ಯಾವುದೋ ಬಗರುಕಲ್ಲಿ ಅಕ್ರಮ ಸಕ್ರಮ ಮಾಡ್ಕೊಂಡವ್ರಿಗೆ ಪಟ್ಟ ಕೊಟ್ಟಿದ್ರೆ ಹೌದು ಅನ್ಬೋದಾಗಿತ್ತು. ಯಾರು ಪಟ್ಟಗಳಿದ್ದಾವೆ, ಯಾವ ಪೌತಿಕತೆ ಇದೆ, ಯಾರು ತಂದೆ ಸತ್ತಿದ್ದಾರೆ, ತಂದೆ ಸತ್ತರೆ ಮಕ್ಕಳು ವಾರಸ್ದಾರಾಗಿ ಹಾಕ್ತಾರೆ, ಆಟೋಮೆಟಿಕ್ಲಿ ಅವ್ರ ಹೆಸರಲ್ಲೇ ಇವತ್ತು ಉತ್ತಾರ ಹುಟ್ಟಿದ್ದಾವೆ. ಅಂಥವ್ರಿಗೂ ಕೂಡ ಇವತ್ತು ಪುನಃ ಪಟ್ಟ ಕೊಡೋಂಥ ಕೆಲಸ ಮಾಡಿ ಇವತ್ತು ಅವರ ಹಕ್ಕುಗಳನ್ನು ಕಿತ್ಕೊಂಡಿದ್ದಾರೆ. ನಮ್ಮ ಆಗ್ರಹ ಇಷ್ಟೇ. ಅದ್ರ ಜೊತೆಗೆ ಇವತ್ತು ಉದಾಹರಣೆಗೆ ಶ್ರೀರಾಮಕೊಪ್ಪದಲ್ಲಿ 36-37 ಹರಿಜನ ಕುಟುಂಬಗಳು ಆ ಬೆಟಗೇರಿ ಗುಡ್ಡದಲ್ಲಿ ವಾಸವಾಗಿದ್ದಾರೆ. ಸುಮಾರು 10 ವರ್ಷಗಳಿಂದ ಅವ್ರು ಪಟ್ಟ ಕೇಳ್ತಾ ಇದ್ದಾರೆ. ಈ ಅಧಿಕಾರಿಗಳು ಕೊಡ್ತಾ ಇಲ್ಲ. ಇವತ್ತು ಅಂಥವ್ರಿಗೆ ಕೊಟ್ಟಿದ್ರೆ ಇವರು ಅದು ಹೌದಪ್ಪ ನೀವು ಪಟ್ಟ ಕೊಟ್ಟಿದ್ದು ಸಾರ್ಥಕ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಮನೆ ಇದ್ದಂಥವ್ರಿಗೆ ಹಕ್ಕುದಾರರಿಗೆ ಹಕ್ಕುಪತ್ರವನ್ನು ಕೊಟ್ಟು ಜನರಿಗೆ ಮೋಸ ಮಾಡಿ, ಜನರಿಗೆ ಕಣ್ಣೆರಚಿ ದೊಡ್ಡ ಸಮಾವೇಶ ಮಾಡಿ ಇವತ್ತು ಒಂದು ದೊಡ್ಡ ಸರ್ಟಿಫಿಕೇಟನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳ ಮೇಲೆ ಪಡ್ಕೊತಾ ಇದೆ. ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಇವತ್ತು ತರಬೇಕು ಅಂತ ಬಂದರೆ ಜಿಲ್ಲಾಧಿಕಾರಿ ಯಾವುದೇ ರೀತಿ ಜವಾಬ್ದಾರಿಯನ್ನು ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ. ಎಷ್ಟು ದಿವಸದಲ್ಲಿ ಸರಿಪಡಿಸ್ತೀವಿ ಅಂತ ನೋಡ್ತೀನಿ. ಐ ವಿಲ್ ಲುಕ್ ಇನ್ ಟು ದಿಸ್. ದಿಸ್ ಈಸ್ ಈ ಡಿ ಸಿಗಳದ್ದು ಮಾಮೂಲು ಉತ್ತರ. ಸಿ ಟು ಇಟ್, ಐ ವಿಲ್ ಲುಕ್ ಇನ್ ಟು ದಿಸ್. ಇದು ಉತ್ತರ ಬೇಕಾಗಿಲ್ಲ. ಇದು ನಾನು ಒಬ್ಬ ಮಾಜಿ ಮಂತ್ರಿ, ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಮುಖಂಡರು ನಾವೆಲ್ಲ ಬಂದು ಕೇಳಿದಾಗ ಈ ಉತ್ತರ ಸಿಗ್ತದೆ ಅಂದರೆ, ಸಾಮಾನ್ಯ ಜನರು ಜಿಲ್ಲಾಧಿಕಾರಿ ಕಚೇರಿಗೆ ಬಂದರೆ ಯಾವ ರೀತಿ ಉತ್ತರ ಸಿಗ್ತದೆ ಅಂತ ನೀವು ವಿಚಾರ ಮಾಡಿ. ನಾವು ಅವ್ರಿಗೆ ಕೇಳಿದಷ್ಟೇ, ಈಗ ಅಕ್ರಮವಾಗಿ ಕೊಟ್ಟಂಥ ಪಟ್ಟಗಳು ರದ್ದಾಗಬೇಕು. ಅವ್ರ ಹಕ್ಕನ್ನು ಅವರು ಶಾಶ್ವತ ಅವರಿಗೆ ಉಳಿಸ್ಕೊಡ್ಬೇಕು, ಈ ಸ್ವತ್ತು ಮಾಡಿಕೊಡ್ಬೇಕು, ಅದಕ್ಕೆ ನಕಾಶೆಯನ್ನು ಗುರುತಿಸ್ಕೊಡ್ಬೇಕು. ಇವತ್ತು ಇವರು ಡೂಪ್ಲಿಕೇಟ್ ಮಾಡಿ ಮತ್ತೆ ಅಗೇನ್ ಅವರಿಗೆ ಹಕ್ಕುಪತ್ರ ಕೊಟ್ಟು ಅವ್ರು ಹಕ್ಕಿತ್ಕೊಂಡ್ರೆ ಆ ಹಕ್ಕನ್ನು ಉಳಿಸ್ಕೊಡೋಂಥ ಕೆಲಸ ಆಗಬೇಕು. ಇದನ್ನು 10 ದಿವಸದಲ್ಲಿ ಸರಿಪಡಿಸಬೇಕು ಅಂತ ಕೇಳಿದ್ದೀವಿ. 15 ದಿವಸ ಅವ್ರು ಹೇಳಿದಾರೆ. ಮಾರ್ಚ್ 10 ಒಳಗೆ ಬರ್ತೀನಿ. ಅದು ಮೊದಲೇ ಬರೋಕ್ಕೆ ತಯಾರಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ಜನರ ಸಮಸ್ಯೆಗೆ ಸ್ಪಂದಿಸೋಕ್ಕೆ ತಯಾರಿಲ್ಲ ಅಂದರೆ ವಾಟ್ ಸಾರ್ಟ್ ಆಫ್ ಡಿ ಸಿ ಈಸ್, ವಾಟ್ ವರ್ಕ್ ಹಿ ಈಸ್ ಡೂಯಿಂಗ್? ದೇ ಆರ್ ಗೆಟಿಂಗ್ ಪಬ್ಲಿಕ್ ಸ್ಯಾಲ್ರಿ. ಸಾಮಾನ್ಯ ಜನರ ಸಂಬಳ ಕೊಡ್ತಾ ಇರೋದು ಅವ್ರಿಗೆ. ಅವರು ಅರಮನೆಯಿಂದ ಬಂದಿಲ್ಲ. ಅವ್ರು ಯಾವ ಮನೆಯಿಂದ